ಅದರಿಂದ ಅವರು ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ದಾರೆ, ನಮ್ದು ಅದಕ್ಕೆ ವಿರೋಧ ಇಲ್ಲ, ನಾನು ತಿಳ್ಕೊಡ್ಬೇಕಾದ್ರೆ. ಆದರೆ ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ HD ದೇವೇಗೌಡರು ಮತ್ತೊಮ್ಮೆ ಮೈತ್ರಿಯ ಬಗ್ಗೆ ತಮ್ಮ ಹಳೆಯ ಸೂತ್ರವನ್ನೇ ಬಳಸಿದಂತೆ ಕಾಣ್ತಿದೆ. 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಜಾಗೃತಗೊಂಡಂತಹ JDS ಲೋಕಸಭೆಯ ಹೊತ್ತಿಗೆ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂತು. ಅದರಿಂದ ಲಾಭ ಆಯಿತು. 1 ಕ್ಷೇತ್ರ ಗೆಲ್ತಿದ್ದಂತಹ JDS 2 ಕ್ಷೇತ್ರಗಳನ್ನು ಪ್ಲಸ್ 3ನೇ ವ್ಯಕ್ತಿಯನ್ನ, ತಮ್ಮ ಮನೆಯವರನ್ನ ಸಂಸದರನ್ನಾಗಿ ಮಾಡಿಕೊಳ್ಳುವಂತೆ ಮತ್ತೆ ಒಂದು ಪ್ರಭಾವಿ ಖಾತೆ ಕೇಂದ್ರದಲ್ಲಿ ಸಿಗುವಂತೆ ನೋಡಿಕೊಂಡ್ರು. ಅದು HD ದೇವೇಗೌಡರು. ಇದೀಗ ದೇವೇಗೌಡರು ಮೈತ್ರಿಯ ಬಗ್ಗೆ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿಚಾರವಾಗಿ ಒಂದು ಸಣ್ಣದೊಂದು ಗೂಢಾರ್ಥದ ಮಾತನ್ನ ರವಾನಿಸುವ ಮೂಲಕ 2028ಕ್ಕೆ ಬೇರೆ ತರ ಗೇಮ್ ಇರುತ್ತೆ ಅನ್ನೋ ಮೆಸೇಜ್ ಕೊಟ್ಟಂತೆ ಕಾಣ್ತಿದೆ. ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ HD ದೇವೇಗೌಡರು ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು ಯಾಕಿರಬಹುದು ನೋಡಿ. ಇತ್ತೀಚೆಗೆ JDS ಬೇರೆ ರಾಜ್ಯಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದೆ. ನಂಬರ್ ಎಷ್ಟು ಅದು ಮುಖ್ಯ. ಇದೇ ಕೇವಲ ಕೆಲವು ವಾರಗಳ ಹಿಂದೆ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯುತ್ತೆ. ಅಲ್ಲಿ LDFನಲ್ಲಿ ಇರುವಂತಹ JDS ಜಾತ್ಯತೀತ ಜನತಾದಳ ಸುಮಾರು 44 ಕಡೆ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದೆ. ಇದೇ ತೆನೆ ಹೊತ್ತ ರೈತ ಮಹಿಳೆ ಲಾಂಛನ. 33 ಗ್ರಾಮ ಪಂಚಾಯತ್ಗಳಲ್ಲಿ 6 ಬ್ಲಾಕ್ ಪಂಚಾಯತ್ಗಳಲ್ಲಿ ಅಂದರೆ ತಾಲೂಕ್ ಪಂಚಾಯತ್ಗಳಲ್ಲಿ 2 ಜಿಲ್ಲಾ ಪಂಚಾಯತ್ಗಳಲ್ಲಿ 2 ಮುನ್ಸಿಪಾಲಿಟಿಲಿ 1 ಕಾರ್ಪೊರೇಷನ್ನಲ್ಲಿ ಒಟ್ಟು 44 ಕಡೆ ಜಾತ್ಯತೀತ ಜನತಾದಳ ಗೆದ್ದು ಬೀಗಿದೆ LDFನ ಭಾಗವಾಗಿ. ಇದಷ್ಟೇ ಅಲ್ಲ, ಇನ್ನೂ ಮುಖ್ಯ ಅಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಈಗ 2 ನಗರಸಭೆಗಳಲ್ಲಿ JDS 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಿದೆ. ಅದು ಕೂಡ ತೆನೆ ಹೊತ್ತ ರೈತ ಮಹಿಳೆಯ ಒಂದು ಲಾಂಛನದ ಅಡಿಯಲ್ಲಿ. ವಿಶೇಷ ಅಂದ್ರೆ ದೇವೇಗೌಡರು ಅದನ್ನ ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಲಗತ್ತಿಸಿಕೊಂಡು ಆ ಗೆದ್ದ ಎಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ಹೆಸರು ಸಮೇತ ಗಾದಿನ್ಗಂಜ್ ಕೊಲ್ಲಾಪುರ ಜಿಲ್ಲೆಯಲ್ಲಿ ಬರುವಂತಹ ನಗರಸಭೆ, ಅಲ್ಲಿಗೆ 3 ಗೆದ್ದು ಬರ್ತಾರೆ. ಸಂಜಯ್ ರೋಟೆ, ಸ್ವಾತಿ ತಾಯ್ ಖೋರಿ, ನಿತಿನ್ ದೇಸಾಯಿ ಅಂತ 3 JDSನಿಂದ. ಮತ್ತೆ ಕೊಲ್ಲಾಪುರ ಜಿಲ್ಲೆಯಲ್ಲೇ ಬರುವಂತಹ ಪೂರ್ಣ ನಗರ ಪರಿಷತ್ತಲ್ಲಿ 2 ಪ್ರಕಾಶ್ ಕಾಂಬ್ಳಿ ಮತ್ತು ರೇಖಾ ಅನ್ನುವಂತಹ 2 JDSನಿಂದ ಗೆದ್ದು ಬಂದಿರುವಂಥದ್ದು. ಈಗ ದೇವೇಗೌಡರು JDS ಎಲ್ಲೆಲ್ಲೆಲ್ಲ ಸ್ಟ್ರಾಂಗ್ ಆಗ್ತಿದೆ ಆ ಬಗ್ಗೆ ಮಾತಾಡ್ತಾನೆ. ನಾವು ಬೃಹನ್ ಮುಂಬೈ ಚುನಾವಣೆ ಇದೆಯಲ್ಲ, ಈಗ ಆ ಚುನಾವಣೆಯಲ್ಲೂ ಕೂಡ ನಮಗೊಂದು 5 ಸೀಟ್ ಕೊಡಿ ಅಂತ ಕೇಳ್ತಿದ್ದೀವಿ. ಅಲ್ಲಿ ನಮ್ಮ ಒಂದಷ್ಟು ವಲಸಿಗರೇನು ಹೋಗಿದ್ರು ಇಲ್ಲಿಂದ, ಆ ಕನ್ನಡಿಗರಿದ್ದಾರೆ, ಅವರಿಗೆ JDSನ ಬೆಂಬಲದೊಂದಿಗೆ ಗೆಲ್ಲಿಸಿಕೊಳ್ಳುವ ಶಕ್ತಿ ಇರೋ ಕಡೆ ನಮಗೆ ಒಂದು 5 ಸೀಟ್ ಕೊಡಿ ಅಂತ ಕೇಳ್ತಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಸಕಾರಾತ್ಮಕವಾಗಿ ನಮಗೆ ಮಾತಾಡಿದ್ದಾರೆ. ಅಲ್ಲೂ ಕೂಡ ನಾವು JDS ಲಾಂಛನದಡಿ ಸ್ಪರ್ಧಿಸ್ತೀವಿ NDA ಕೂಟದಲ್ಲಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ಈ ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಮೈತ್ರಿ ಇದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳೋದು ಡೌಟ್, ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಾವು ಮೋದಿ ಅಮಿತ್ ಶಾ ಅವ್ರ ಜೊತೆಲಿ ಹೋಗಿ ಮಾತಾಡೋದು ತಪ್ಪಾಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಈ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಭಾನುವಾರ ಫೈನಲ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ವಿಜೇಂದ್ರ ಅವರು ನಾವು ಸ್ವತಂತ್ರವಾಗಿ ಸ್ಥಳೀಯ ಸಂಸ್ಥೆಗಳನ್ನು ಗೆಲ್ತೀವಿ ಅಂತಿದ್ದಾರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂತಹ ಮಾಧ್ಯಮದವರ ಪ್ರಶ್ನೆಗೆ ದೇವೇಗೌಡರು ಹೇಳ್ತಾರೆ, ಅವರು ಯಂಗ್ಸ್ಟರ್ ಇದ್ದಾರೆ, ಮಾತಿನ ಭರದಲ್ಲಿ ಏನೋ ಹೇಳಿರ್ತಾರೆ, ನಾವು ಅದನ್ನ ಕೂಲಂಕಷವಾಗಿ ನೋಡ್ತೀವಿ. ಅವ್ರು ಹೇಳಿದ್ರಲ್ಲೂ ತಪ್ಪಿಲ್ಲ, ಸ್ವತಂತ್ರವಾಗಿ ಅವರು ಸ್ಪರ್ಧಿಸ್ಲಿ, ನಾವು ಸ್ಪರ್ಧಿಸ್ತೀವಿ. ಸ್ಥಳೀಯ ಸಂಸ್ಥೆಗಳಂತಹ ಸಣ್ಣ ವಿಚಾರಗಳಿಗೆ ನಾವು ಕೇಂದ್ರದ ನಾಯಕರ ಬಳಿ ಹೋಗೋದು ತಪ್ಪಾಗುತ್ತೆ ಅನ್ನೋ ಮೆಸೇಜ್ ಅನ್ನು ಕೊಡೋ ಮೂಲಕ 2028 ತನಕ ರಿಸಲ್ಟ್ ಹೀಗೆ ಇರುತ್ತೆ,
ಮೈತ್ರಿ ಗಟ್ಟಿಯಾಗಿರುತ್ತೆ ಅನ್ನುವಂತಹ ಮೆಸೇಜ್, ಅಂತಹ ನಿರೀಕ್ಷೆ ಸುಳ್ಳಾಗಬಹುದು ಅನ್ನೋ ಮೆಸೇಜನ್ನು ಕೊಟ್ಟಿರುವಂಥದ್ದು ದೇವೇಗೌಡರು. ಈಗ ಲೋಕಸಭೆಯಲ್ಲಿ ಸ್ಟ್ರೆಂತ್ ಬಳಸ್ಕೊಂತು JDS. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಅದೇ ಶಕ್ತಿಯನ್ನು ಒಟ್ಟುಗೂಡಿಸಿ ಮತ್ತಷ್ಟು ಕಡೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸೇರಿದಂತೆ ಪುರಸಭೆ, ಪಟ್ಟಣ ಪಂಚಾಯಿತಿ, ಇನ್ನುಳಿದ ನಗರ ಸಭೆಗಳಲ್ಲಿ ಕೂಡ ಒಳ್ಳೆ ಕಸುವನ್ನು ತಗೊಂಡ್ರೆ 2028ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ JDS ಏಕಾಂಗಿಯಾಗಿ ಸ್ಪರ್ಧಿಸುವ ಸಾಧ್ಯತೆಗಳು ಬರಬಹುದು. ಇದರ ಜೊತೆಯಲ್ಲಿ ಈಗ 4 ಪರಿಷತ್ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲೂ ಕೂಡ 1 ಕ್ಷೇತ್ರ ನಮಗೆ ಕೊಡಿ, 3 ಕ್ಷೇತ್ರ ಬಿಜೆಪಿ ಅವ್ರು ತಗೊಂಡ್ಲಿ ಅನ್ನುವಂತಹ ಮೆಸೇಜ್ ಅನ್ನು ಮಾಧ್ಯಮಗಳ ಮುಂದೆ ಕೊಟ್ಟಿದ್ದು ದೇವೇಗೌಡರು. ಇದೆಲ್ಲವೂ ಕೂಡ NDA ಕೂಟದ ಮೈತ್ರಿಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಯಿತು. ಆದರೆ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಮೆಸೇಜ್ ಏನು? ಸಿದ್ದರಾಮಯ್ಯ ಅವರು ಅಹಿಂದ ಅಂತಿರ್ತಾರಲ್ಲ, 25ಕ್ಕೆ ಅವರು ಮೈಸೂರಲ್ಲಿ ಅಹಿಂದ ಸಮಾವೇಶ ಮಾಡ್ತಾರಂತೆ. ನಾವು 23ಕ್ಕೆ ಅಹಿಂದೇತರ ಸಮಾವೇಶ ಮಾಡ್ತೀವಿ, ನಮಗೆ ಎಷ್ಟು ಜನ ಬರ್ತಾರೆ ನೋಡ್ತೀರಿ ಅನ್ನುವಂತಹ ಧಾಟಿಯಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ, ಸಂದೇಶ ರವಾನಿಸಿದ್ದಾರೆ. ಆದರೆ ಮೈಸೂರಲ್ಲಿ ಯಾಕೆ ಮಾಡ್ತಿದ್ದಾರೆ? ಈ ದೇವೇಗೌಡನನ್ನ ಬಗ್ಗು ಬಡಿಯೋದಕ್ಕೆ ಅಂತ ಅವ್ರು ಅನ್ಕೊಂಡಿರಬಹುದು. ಈ ಇಳಿ ವಯಸ್ಸಲ್ಲೂ ಕೂಡ ನಾನು ಹೋರಾಡ್ತೀನಿ, ಓಡಾಡ್ತೀನಿ, JDS ಪಕ್ಷವನ್ನು ಉಳಿಸ್ತೀನಿ ಅನ್ನೋ ಮೆಸೇಜ್ ಕೊಡೋ ಜೊತೆಯಲ್ಲಿ 2028ಕ್ಕೂ ಕೂಡ ಇದೇ JDS BJP ಮೈತ್ರಿ ಮುಂದುವರಿಯುತ್ತೆ ಅನ್ನುವಂತಹ ಬಹುಜನರ ನಿರೀಕ್ಷೆ ಹುಸಿಯಾಗಬಹುದು, ಸುಳ್ಳಾಗಬಹುದು. ಯಾಕಂದ್ರೆ ನಿಧಾನವಾಗಿ ಬಲ ಹೆಚ್ಚಿಸಿಕೊಳ್ಳುವ JDS ತಂತಾನೆ, ಅವ್ರದ್ದೇ ಒಂದು ಹಳೆ ಡೈಲಾಗ್ ಇದೆಯಲ್ಲ, ನಾನು ಧೂಳಿನಿಂದ ಎದ್ದು ಬರ್ತೀನಿ, ಐ ವಿಲ್ ರೈಸ್ ಫ್ರಮ್ ಆಶ್ ಅಂತಲೋ ಏನೋ ಇದೆಯಲ್ಲ, ಆ ಲೆಕ್ಕದಲ್ಲಿ ದೇವೇಗೌಡರು ಇನ್ನೇನು ಆ ಪಕ್ಷ ಮುಗೀತು ಅನ್ನೋ ಟೈಮ್ಗೆ ಯಾವುದಾದ್ರೂ ಒಂದು ಆಧಾರ ಇಟ್ಕೊಂಡು ಮೇಲೆದ್ದು ಬಂದು ಮತ್ತೊಂದು ಸಲ ಧೈರ್ಯವಾಗಿ ಸ್ವತಂತ್ರವಾಗಿ ಎದ್ದು ನಿಲ್ಲುವ, ತನ್ನನ್ನು ತಾನು ಕಟ್ಟಿಕೊಳ್ಳುವಂತಹ ಪ್ರಯತ್ನಗಳನ್ನು ಜಾತ್ಯತೀತ ಜನತಾದಳ ಮಾಡ್ತಾ ಬಂದಿದೆ. ಹಾಗೆ ನೋಡಿದ್ರೆ 2028ರ ಹೊತ್ತಿಗೂ ಕೂಡ BJP ಜೊತೆಲಿ JDS ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ತಮ್ಮ ತಾಕತ್ತಿನ ಆಧಾರದ ಮೇಲೆ ಮುಖ್ಯಮಂತ್ರಿಯ ಹುದ್ದೆಯನ್ನ ಪದೇ ಪದೇ ಪಡಿಬಹುದು ಅನ್ನುವಂಥದ್ದು ಅಲಿಖಿತ ನಿಯಮ JDSನದ್ದು. ಹಾಗಿದ್ರೆ 2028ಕ್ಕೆ JDS ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಈ 19ಕ್ಕಿಂತ ಹೆಚ್ಚಿನ ಸ್ಥಾನ ಪಡಿಬಹುದಾ ಅಥವಾ ಅದಕ್ಕಿಂತ ಕಮ್ಮಿ ಆಗಬಹುದಾ? ಅಹಿಂದ ವರ್ಸಸ್ ಅಹಿಂದೇತರ ಅನ್ನುವಂತಹ ವರಿಷ್ಠ JDS ವರಿಷ್ಠ ಮತ್ತು ಮಹಾನ್ ಮುತ್ಸದಿ ದೇವೇಗೌಡರ ಮಾತಿನ ಮರ್ಮ ಒಪ್ಪುವಂಥದ್ದ. ಅಹಿಂದಕ್ಕೆ ಎದುರಾಗಿ JDS ಏನು ಮಾಡುತ್ತೆ? ಕಮೆಂಟ್ ಮಾಡಿ.